ಹಾಯ್ ಡಿಯರ್ ಫ್ರೆಂಡ್ಸ್, CTET ಆರ್ TETಗೆ ಕೇಳ್ಬೋದಂಥ ಇಂಗ್ಲೀಷಿನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಪೋನಿಮ್, ಮಾರ್ಫಿಮ್, ಪೋನೋಲಜಿ, ಮಾರ್ಫೋಲಜಿ, ಸಿಂಟ್ಯಾಕ್ಸ್, ಸಿಮ್ಯಾಂಟಿಕ್ಸ್, ಎಟಿಮಾಲಜಿ, ಲಿಂಗ್ವಿಸ್ಟಿಕ್ ಇದರ ಬಗ್ಗೆ ನಾವು ತಿಳಿಯುತ್ತಾ ಹೋಗೋಣ. ಸೊ ವಾಟ್ ಈಸ್ ಪೋನಿಮ್? ಸೊ ಪೋನಿಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಅ ಸೌಂಡ್. ಪೋನಿಮ್ ಅಂದರೆ ಅದು ಒಂದು ಭಾಷೆ, ಅತ್ಯಂತ ಚಿಕ್ಕ ಘಟಕಕ್ಕೆ ನಾವು ಪೋನೆಮ್ ಅಂತ ಹೇಳ್ತೀವಿ. ಪೋನೆಮ್ ಡಸ್ ನಾಟ್ ಹ್ಯಾವ್ ಎನಿ ಇನ್ಹೆರೆಂಟ್ ಮೀನಿಂಗ್ ಬೈ ಇಟ್ ಸೆಲ್ಫ್, ಬಟ್ ವೆನ್ ಯು ಪುಟ್ ಪೋನೆಮ್ ಟುಗೆದರ್ ದೇ ಕ್ಯಾನ್ ಮೇಕ್ ಎ ವರ್ಡ್ಸ್. ಅಂದರೆ ಭಾಷೆಯ ಒಂದು ಅತ್ಯಂತ ಚಿಕ್ಕ ಘಟಕ, ಅಂದರೆ ಅದರದ್ದೇ ಆದಂಥ ಅರ್ಥವಿರುವುದಿಲ್ಲ. ಅಂದರೆ ಅದು ಭಾಷೆ ಒಂದು ಅತ್ಯಂತ ಚಿಕ್ಕ ಘಟಕ, ಬಟ್ ಅದಕ್ಕೆ ಅರ್ಥವಿರುವುದಿಲ್ಲ. ಫಾರ್ ಎಕ್ಸಾಂಪಲ್ SUN ಅಂತ ಹೇಳ್ತೀವಿ. ಸೊ ಇದು ಓನ್ಲಿ ಎ ಸೌಂಡ್, ಇಟ್ ಡಸ್ ನಾಟ್ ಮೀನಿಂಗ್. ಇದಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕಾನ್ಸೊನೆಂಟ್ಸ್ ಇರ್ಬೋದು ಆ್ಯಂಡ್ ವೋವೆಲ್ಸ್. ಸೊ AEIOU ಅಂತ ಹೇಳ್ತೀವಿ, ಓನ್ಲಿ ಎ ಸೌಂಡ್, ಇಟ್ ಇಸ್ ನಾಟ್ ಮೀನಿಂಗ್. ಸೊ ದಟ್ಸ್ ಕಾಲ್ಡ್ ಆಸ್ ಅ ಪೋನೆಮ್. ಸೊ ಇಟ್ ಇಸ್ ಅ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಸೌಂಡ್. Ponem is the smallest unit of a sound. Ponem does not have any inherent meaning by itself, but when you put phonemes together they can make words. So that's called as a ponem ಅಂತ ಹೇಳ್ತೀವಿ. So phonemes, in any language we can identify a small number of regularly used sounds. It is a vowels and consonants that we call phonemes ಅಂತ ಹೇಳ್ತೀವಿ ನಾವು. Only a sound, vowels or consonants, that will call phonemes ಅಂತ ಹೇಳ್ತೀವಿ. A phoneme is the smallest contrastive unit in sound system of a language. For example, PIN, PET. So that's a phoneme. Is called as a ponem ಅಂತ ಹೇಳ್ತೀವಿ. ಓನ್ಲಿ ಎ ಸ್ಮಾಲೆಸ್ಟ್ ಯೂನಿಟ್. ಸೊ ವಾಟ್ ಈಸ್ ಪೋನೋಲಜಿ? ಪೋನೋಲಜಿ ಅಂದರೆ ದ ಸ್ಟಡಿ ಆಫ್ ಸೌಂಡ್ ಪ್ಯಾಟ್ರನ್ಸ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಎ ಪೋನೋಲಜಿ. ಸೊ ಇಟ್ ಇಸ್ ಅ ಸ್ಟಡಿ ಆಫ್ sound patterns and its structure is called as a phonology. We have to know phonology as the study of speech sounds and their patterns. In phonology we have discussed about smallest units of speech is called as a phonemes. ಸೊ ಇಟ್ಸ್ ಕಾಲ್ಡ್ ಆಸ್ ಅ ಪೋನೆಮ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಮಾರ್ಫೀಮ್? ಮಾರ್ಫೀಮ್ ಅಂದರೆ ಆಕೃತಿಮ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಮಾರ್ಫೀಮ್ ಆರ್ ದ ಸ್ಮಾಲೆಸ್ಟ್ ಯೂನಿಟ್ಸ್ ಆಫ್ ಎ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್. ಕಾಂಟ್ ಬಿ ಡಿವೈಡೆಡ್ ಇಂಟು ಸ್ಮಾಲರ್ ಮೀನಿಂಗ್ಫುಲ್ ಪಾರ್ಟ್ಸ್. ಅಂದರೆ ಇದು ಭಾಷೆಯ ಒಂದು ಅರ್ಥಪೂರ್ಣ ಚಿಕ್ಕ ಘಟಕ ಆಗಿದೆ. ಇದಕ್ಕೆ ಅರ್ಥಪೂರ್ಣವಾದಂಥ ಈ ಭಾಷೆಗೆ ಅರ್ಥಪೂರ್ಣವಾದಂಥ ಒಂದು ಚಿಕ್ಕ ಘಟಕವಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು SUN ಸನ್ ಅಂತ ಓದ್ತೀವಿ. ಸೊ ದಟ್ ಈಸ್ ಅ ಮೀನಿಂಗ್. ಸನ್ ಅಂದರೆ ಸೂರ್ಯ ಅಂತ ಹೇಳ್ತೀವಿ. SON ಸನ್ ಅಂದರೆ ಮಗ ಅಂತ ಹೇಳ್ತೀವಿ. ಸೊ ದಟ್ಸ್ ಅ ಮೀನಿಂಗ್, ಅದು ಅರ್ಥ ಕೊಡುತ್ತೆ. ಬಟ್ ಅದೇ SUN ಅಂತ ಓದಿದರೆ ದಟ್ ಇಸ್ ಕಾಲ್ಡ್ ಆಸ್ ಅ ಪೋನೆಮ್ ಅಂತ ಹೇಳ್ತೀವಿ. ಸೊ ಮಾರ್ಫೀಮ್ ಇದು ಒಂದು ಭಾಷೆಯ ಒಂದು ಅರ್ಥಪೂರ್ಣ ಚಿಕ್ಕ ಘಟಕ. ಸೊ ಮಾರ್ಫೀಮ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಮಾರ್ಫಾಲಜಿಕಲ್ ಯೂನಿಟ್ ಆಫ್ ಎ ಲ್ಯಾಂಗ್ವೇಜ್ ದಟ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಆರ್ analyzed in other words. So morpheme can be described as a maximal units of the meaning. So for example SUN. So SUN ಅಂತ ಓದಿದ್ರೆ ದಟ್ ಇಸ್ ಅ ಪೋನೆಮ್ ಅಂತ ಹೇಳ್ತೀವಿ. SUN ಸನ್ ಅಂದರೆ ದಟ್ ಇಸ್ ಕಾಲ್ಡ್ ಆಸ್ ಅ ಮಾರ್ಫೀಮ್, ಅದಕ್ಕೆ ಒಂದು ಅರ್ಥ ಇದೆ. ಸೊ ವಾಟ್ ಈಸ್ ಮಾರ್ಫೋಲಜಿ? ಸೊ ಮಾರ್ಫೋಲಜಿ ಅಂದರೆ ಏನು? ದ ಸ್ಟಡಿ ಆಫ್ ವರ್ಡ್ಸ್ ಫಾರ್ಮೇಷನ್, ಹೌ ವರ್ಡ್ಸ್ ಆರ್ ಬಿಲ್ಟ್ ಅಪ್ ಫ್ರಮ್ ಸ್ಮಾಲರ್ ಪೀಸಸ್. ಅಂದರೆ ಪದ ಹಾಗೂ ಪದ ಜೋಡಣೆ ಕುರಿತಾದ ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ನಾವು ಮಾರ್ಫೋಲಜಿ ಎಂದು ಕರೆಯುತ್ತಾರೆ. ಸೊ ವಾಟ್ ಈಸ್ ಸಿಂಟ್ಯಾಕ್ಸ್? ಸಿಂಟ್ಯಾಕ್ಸ್ ಅಂದರೆ ದ ಕರೆಕ್ಟ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್ ಇಸ್ ಕಾಲ್ಡ್ ಆಸ್ ಅ ಸಿಂಟ್ಯಾಕ್ಸ್. ಅಂದರೆ ಒಂದು ಕರೆಕ್ಟ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಸೊ ವ್ಯಾಕರಣಬದ್ಧವಾಗಿ ವಾಕ್ಯರಚನೆಯ ಒಂದು ಅಧ್ಯಯನ. ವ್ಯಾಕರಣಬದ್ಧವಾಗಿ ವಾಕ್ಯರಚನೆಯ ಒಂದು ಅಧ್ಯಯನಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಸಬ್ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ದ ಕರೆಕ್ಟ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್ ಅಂದರೆ ಕರೆಕ್ಟ್ ಅರೇಂಜ್ಮೆಂಟ್ ಆಗಿರಬೇಕು ಪದಗಳು. ಒಂದು ವ್ಯಾಕರಣಬದ್ಧವಾಗಿ ವ್ಯಾಕ್ಯರಚನೆಯ ಒಂದು ಅಧ್ಯಯನಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಿಮ್ಯಾಂಟಿಕ್ಸ್? ಸಿಮ್ಯಾಂಟಿಕ್ಸ್ ಅಂದರೆ ದ ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದೇರ್ ಮೀನಿಂಗ್ ಈಸ್ ನೌನ್ ಆ್ಯಸ್ ಅ ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಪದದ ಅರ್ಥವನ್ನು ಕುರಿತು ಅಧ್ಯಯನ ಮಾಡುವುದನ್ನು ಶಬ್ದಾರ್ಥ ಶಾಸ್ತ್ರ ಅಂತ ಕರಿತೀವಿ. ಸಿಮ್ಯಾಂಟಿಕ್ಸ್ ಅಂದರೆ ಒಂದು ಪದದ ಅರ್ಥವನ್ನು ಕುರಿತು ಅಧ್ಯಯನ ಮಾಡುವುದನ್ನು ಶಬ್ದಾರ್ಥ ಶಾಸ್ತ್ರ. ಸಿಮ್ಯಾಂಟಿಕ್ಸ್ ಮೀನ್ಸ್ ಶಬ್ದಾರ್ಥ ಶಾಸ್ತ್ರ. ದ ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದೇರ್ ಮೀನಿಂಗ್. ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದೇರ್ ಮೀನಿಂಗ್ ಇಸ್ ನೌನ್ ಆಸ್ ಅ semantics. So what is etymology? So the science of knowing the origin of word.
ಫಾರ್ ಎಕ್ಸಾಂಪಲ್ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆ ಸೈಕ್ ಮತ್ತು ಲೋಗಸ್ ಎಂಬ ಪದದಿಂದ ಬಂದಿದೆ. ಸೈಕ್ ಎಂದರೆ ಆತ್ಮ, ಲೋಗಸ್ ಎಂದರೆ ಅಧ್ಯಯನ. ಅಂದರೆ ಮೂಲ ಅರ್ಥವನ್ನು ಅಧ್ಯಯನ ಮಾಡುವುದೇ ಇಟಿಯೋಮಾಲಜಿ. ಸೊ ಇಟ್ ಈಸ್ ಅ ಒರಿಜಿನ್ ಆಫ್ ವರ್ಡ್ ಅಂತ ಹೇಳ್ತೀವಿ. ಸೈನ್ಸ್ ಆಫ್ ನೋವಿಂಗ್ ದ ಒರಿಜಿನ್ ಆಫ್ ವರ್ಡ್, ಅಂದರೆ ಅದು ಮೂಲ ಅರ್ಥವನ್ನು ಅಧ್ಯಯನ ಮಾಡುವುದೇ ಈ ಎಟಿಮಿಯಾಲಜಿ. ಸೊ ವಾಟ್ ಈಸ್ ಲಿಂಗ್ವಿಸ್ಟಿಕ್? ಲಿಂಗ್ವಿಸ್ಟಿಕ್ ಅಂದರೆ ದ ಸೈಂಟಿಫಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಸ್ಟಡಿ ಆಫ್ ಗ್ರಾಮರ್, ದಟ್ ಈಸ್ ಸಿಂಟ್ಯಾಕ್ಸ್ ಆ್ಯಂಡ್ ಫೊನೆಟಿಕ್ಸ್. ಅಂದರೆ ಒಂದು ಭಾಷೆಯ ವ್ಯಾಕರಣ, ವಾಕ್ಯರಚನೆ, ಶಬ್ದಾರ್ಥ, ಧ್ವನಿಯ ಮುಂತಾದವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಈ ಭಾಷಾ ವಿಜ್ಞಾನ ಅಥವಾ ಭಾಷಾಶಾಸ್ತ್ರ ವಿಜ್ಞಾನ ಎಂದು ಕರೆಯುತ್ತಾರೆ. ಸೊ ದ ಸೈಂಟಿಫಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಸ್ಟಡಿ ಆಫ್ ಗ್ರಾಮರ್, ಸಿಂಟ್ಯಾಕ್ಸ್ ಆ್ಯಂಡ್ ಫೊನೆಟಿಕ್ಸ್. ಅಂದರೆ ಒಂದು ಭಾಷೆಯ ವ್ಯಾಕರಣ, ವಾಕ್ಯರಚನೆ, ಶಬ್ದಾರ್ಥ, ಧ್ವನಿ ಮುಂತಾದವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನೇ ಈ ಭಾಷಾ ವಿಜ್ಞಾನ ಅಥವಾ ಭಾಷಾಶಾಸ್ತ್ರ ವಿಜ್ಞಾನ ಎಂದು ಇದನ್ನು ಕರೆಯುತ್ತಾರೆ. ಭಾಷಾ ವಿಜ್ಞಾನ ಅಥವಾ ಭಾಷಾಶಾಸ್ತ್ರ ಎಂದು ಇದನ್ನು ಕರೆಯುತ್ತಾರೆ. ಸೊ ಮೀನಿಂಗ್ಸ್ ಆಫ್ ದ ವರ್ಡ್ಸ್, ಇವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಫೋನೆಮ್ ಅಂದರೆ ಧ್ವನಿಮ ಅಂತ ಕರಿತೀವಿ. ಫೋನಾಲಜಿ ಅಂದರೆ ಧ್ವನಿ ವಿಜ್ಞಾನ. ಮಾರ್ಫಿಮ್ ಮೀನ್ಸ್ ಆಕೃತಿಮ ಅಂತ ಹೇಳ್ತೀವಿ. ಸೊ ಮಾರ್ಫಾಲಜಿ ಅಂದರೆ ರೂಪವಿಜ್ಞಾನ ಅಥವಾ ಸ್ವರೂಪಶಾಸ್ತ್ರ, ಪದಜೋಡಣೆ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಮೀನ್ಸ್ ವಾಕ್ಯರಚನಾ ಶಾಸ್ತ್ರ ಆಗಿರುತ್ತೆ. ಸಿಮ್ಯಾಂಟಿಕ್ಸ್ ಅಂದರೆ ಶಬ್ದಾರ್ಥಶಾಸ್ತ್ರ. ಎಟಿಮಾಲಜಿ ಅಂದರೆ ಶಬ್ದೋತ್ಪತ್ತಿ ವಿಜ್ಞಾನ ಆಗಿರುತ್ತೆ. ಲಿಂಗ್ವಿಸ್ಟಿಕ್ ಅಂದರೆ ಭಾಷಾಶಾಸ್ತ್ರ ಅಥವಾ ಭಾಷಾ ವಿಜ್ಞಾನ. ಸೊ ಕ್ವಶನ್ ಆನ್ಸರನ್ನು ನೋಡೋಣ. ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್ ಇಸ್ ನೋನ್ ಆಸ್ ಅ ಸಿಮ್ಯಾಂಟಿಕ್ಸ್. ಸಿಮ್ಯಾಂಟಿಕ್ಸ್ ಅಂದರೆ ಇದು ಸ್ಟಡಿ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಸಿಮ್ಯಾಂಟಿಕ್ಸ್. ಸೊ ದ ಇನಿಷಿಯಲ್ ಸೌಂಡ್ ಆಫ್ ಇಂಗ್ಲೀಷ್ ಪಿಲ್, ಟಿಲ್, ವಿಲ್ ಆರ್ ಕಾಲ್ಡ್ ಇಟ್ ಈಸ್ ಅ ಫೋನೆಮ್ ಅಂತ ಹೇಳ್ತೀವಿ. ಫೋನೆಮ್ ಇನಿಷಿಯಲ್ ಸೌಂಡ್, ಆರಂಭಿಕ ಶಬ್ದ. ಪಿಲ್ ಪಿ, ಟಿಲ್ ಟಿ ಇದೆ, ವಿಲ್ ಡಬ್ಲ್ಯೂ ಇದೆ. ಸೊ ದೀಸ್ ಆರ್ ಫೋನೆಮ್. ಸೊ ಎಟಿಮಾಲಜಿ ಅಂದರೆ ದ ಸೈನ್ಸ್ ಆಫ್ ನೋವಿಂಗ್ ದ ಒರಿಜಿನ್ ಆಫ್ ವರ್ಡ್. ಇದು ಮೂಲ ಅರ್ಥವನ್ನು ಕೊಡುವಂಥದ್ದು ಎಟಿಮಾಲಜಿ. ಸೊ ಗ್ರಾಮರ್ ಪಾಯಿಂಟ್ಸನ್ನು ನೋಡೋಣ. ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಸೊ ಮೆಥಡ್, ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಆಡಿಯೋಲಿಂಗ್ವಲ್ ಮೆಥಡ್, ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡ್ ಆ್ಯಂಡ್ ಸ್ಯಾಂಡ್ವಿಚ್ ಮೆಥಡ್, ಸ್ಟ್ರಕ್ಚರಲ್ ಅಪ್ರೋಚ್, ಸಿಚುವೇಶನಲ್ ಅಪ್ರೋಚ್, ಎರೆಕ್ಟಿಕ್ ಅಪ್ರೋಚ್, ನ್ಯಾಚುರಲ್ ಅಪ್ರೋಚ್. CLT ಅಂದರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್. ಸೊ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಸೊ 12 ಅಪ್ರೋಚಸ್ ಇದೆ ಟೀಚಿಂಗ್ ಆಫ್ ಇಂಗ್ಲೀಷ್. ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಇದೊಂದು ಟ್ರೆಡಿಷನಲ್ ಮೆಥಡ್ ಆಗಿದೆ, ಕ್ಲಾಸಿಕಲ್ ಮೆಥಡ್ ಆಗಿದೆ, ಒಂದು ಶಾಸ್ತ್ರೀಯ ಬೋಧನವಾಗಿದೆ. ಟ್ರಾನ್ಸ್ಲೇಟ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಟು ಎ ಮದರ್ ಟಂಗ್ ಆರ್ ನೇಟಿವ್ ಲ್ಯಾಂಗ್ವೇಜ್ ಆಗಿದೆ, ಇದೊಂದು ಮದರ್ ಟಂಗ್ ಆಗಿದೆ. ಸೊ ಫೋಕಸ್ ಆನ್ ಎ ರೂಲ್, ರಿಟರ್ನ್ ಟೆಕ್ಸ್ಟ್ ಆ್ಯಂಡ್ ಕಾಂಪ್ರೆನ್ಷನ್ ಆಗಿದೆ. ಸೊ ಇಟ್ ಈಸ್ ಅ ಗ್ರಾಮರ್ ಈಸ್ ಅ ಥಾಟ್ ಡಿಡಕ್ಟಿವ್ಲಿ, ಇದೊಂದು ನಿಗಮನ ಅಂತ ಹೇಳ್ತೀವಿ. ನಿಗಮನ ಒಂದು ಅರ್ಥವನ್ನು ನೀಡುತ್ತೆ. ಗ್ರಾಮರ್ ನಿಗಮನವಾಗಿದೆ. ರೀಡಿಂಗ್ ರೈಟಿಂಗಿಗೆ ಇದು ಫೋಕಸ್ ಮಾಡುತ್ತೆ, ಆದರೆ ಲಿಸನಿಂಗ್ ಸ್ಪೀಕಿಂಗ್ ಇದು ಇಸ್ ನಾಟ್ ಫೋಕಸ್. ಸೊ ಇದು ರೀಡಿಂಗ್ ರೈಟಿಂಗ್ ಫೋಕಸ್ ಮಾಡುತ್ತೆ, ಆದರೆ ಲಿಸನಿಂಗ್ ಸ್ಪೀಕಿಂಗ್ ಇದು ಫೋಕಸ್ ಮಾಡಲ್ಲ. ಇದೊಂದು ಟ್ರೆಡಿಷನಲ್ ಮೆಥಡ್ ಆಗಿದೆ, ಒಂದು ಕ್ಲಾಸಿಕಲ್ ಮೆಥಡ್ ಆಗಿದೆ. ಇದು ಮದರ್ ಟಂಗಿಗೆ ಆದ್ಯತೆಯನ್ನು ನೀಡುತ್ತೆ. ಸೊ ದಿಸ್ ಆರ್ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇದು ಫೋಕಸ್ ಮಾಡೋದು ರೀಡಿಂಗ್ ರೈಟಿಂಗಿಗೆ ಫೋಕಸ್ ಮಾಡುತ್ತೆ, ಬಟ್ ಡಿಸ್ ನಾಟ್ ಫೋಕಸ್ ಇನ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್. ಸೊ ನಾವು ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ ಇಸ್ ಆಲ್ಸೋ ನೋನ್ ಆಸ್ ಎ ನ್ಯಾಚುರಲ್ ಮೆಥಡ್ ಅಂತ ಕರಿತೀವಿ. ಡೈರೆಕ್ಟ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ನ್ಯಾಚುರಲ್ ಮೆಥಡ್. ಇಟ್ ಈಸ್ ಅ ಫೊನೆಟಿಕಲ್ ಮೆಥಡ್ ಆ್ಯಂಡ್ ಇಟ್ ಈಸ್ ಅ ಆ್ಯಂಟಿ ಗ್ರಾಮಟಿಕಲ್ ಮೆಥಡ್ ಆಗಿದೆ. ಇಟ್ ಈಸ್ ಅ ರಿಫಾರ್ಮ್ ಮೆಥಡ್ ಆಗಿದೆ. ಇದನ್ನು ರಿಫಾರ್ಮ್ ಮೆಥಡ್ ಅಂತ ಕರೀತಾರೆ. ಫೊನೆಟಿಕಲ್ ಮೆಥಡ್ ಆರ್ ನ್ಯಾಚುರಲ್ ಮೆಥಡ್, ಇಟ್ ಈಸ್ ಆ್ಯಂಟಿ ಗ್ರಾಮಟಿಕಲ್ ಮೆಥಡ್ ಎಂದು ಕರೆಯುತ್ತಾರೆ. ಸೊ ಇಟ್ ಈಸ್ ಅ ನೋ ಯೂಸಿಂಗ್ ಆಫ್ ಮದರ್ ಟಂಗ್. ಸೊ ಡೈರೆಕ್ಟ್ ಮೆಥಡಲ್ಲಿ ಮದರ್ ಟಂಗನ್ನು ಬಳಸಲ್ಲ, ಬಟ್ ನೋ ಟ್ರಾನ್ಸ್ಲೇಷನ್, ಇದರಲ್ಲಿ ಟ್ರಾನ್ಸ್ಲೇಷನ್ ಕೂಡ ಇರಲ್ಲ. ಸೊ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ಥಾಟ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಯೂಸೇಜ್ ಈಸ್ ಫೋಕಸ್ಡ್ ಆನ್ ನಾಟ್ ದ ರೂಲ್ಸ್. ಇದು ರೂಲ್ಸ್ಗೆ, ಸೊ ಇಟ್ಸ್ ನಾಟ್ ಯೂಸ್ ರೂಲ್ಸ್. ಸೊ ಲ್ಯಾಂಗ್ವೇಜ್ ಯೂಸ್ ಇಸ್ ಫೋಕಸ್, ಲ್ಯಾಂಗ್ವೇಜಿಗೆ ಫೋಕಸ್ ಮಾಡುತ್ತೆ, ಬಟ್ ನಾಟ್ ರೂಲ್ಸ್. ಓರಲ್ ಡ್ರಿಲ್ಸ್ ಆರ್ ವ್ಯಾಕ್ಯಾಬ್ಯುಲರಿ ಫೋಕಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಂಪೇರಿಂಗ್ ದ ಟೂ ಮೆಥಡ್ಸ್. ಇವಾಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಮತ್ತು ಡೈರೆಕ್ಟ್ ಮೆಥಡ್. ಸೊ ಕಂಪ್ಯಾರಿಷನ್. ಸೊ ಇಟ್ ಇಸ್ ಅ ಮೇನ್ ಗೋಲ್ ಏನಾಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಮೇನ್ ಗೋಲು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಆದರೆ ಡೈರೆಕ್ಟ್ ಮೆಥಡಲ್ಲಿ ಸೊ ಇಟ್ ಇಸ್ ಅ ಕಮ್ಯುನಿಕೇಟಿಂಗ್ ಇರುತ್ತೆ. ಸೊ ಡೈರೆಕ್ಟ್ ಮೆಥಡಲ್ಲಿ ಅದರ ಮೇನ್ ಗೋಲ್ ಕಮ್ಯುನಿಕೇಟಿಂಗ್ ಇರುತ್ತೆ, ಇದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಟ್ ರೂಲ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಇಟ್ ಇಸ್ ಅ ಕ್ರೂಷಿಯಲ್ ಇರುತ್ತೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಬಟ್ ಡೈರೆಕ್ಟ್ ಮೆಥಡ್ ಇಸ್ ಅ ರೂಲ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಇಸ್ ಆಲ್ಮೋಸ್ಟ್ ನಲ್ ಆಗಿರುತ್ತೆ. ಬಟ್ ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಹೌ ಆರ್ ಟ್ರಾನ್ಸ್ಲೇಟಿಂಗ್ ಇರುತ್ತೆ, ಬಟ್ ಇಲ್ಲಿ
ಡೈರೆಕ್ಟ್ ಮೆಥಡಲ್ಲಿ ಹೌ ಆ್ಯಂಡ್ ಸ್ಪೀಕಿಂಗ್ ಇರುತ್ತೆ. ಸೊ ಇಟ್ ಇಸ್ ಅ ಸ್ಕಿಲ್ಸ್ ಅಂತ ನೋಡಿದ್ರೆ ಇಟ್ ಇಸ್ ಅ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇರುತ್ತೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ. ಬಟ್ ಡೈರೆಕ್ಟ್ ಮೆಥಡಲ್ಲಿ ಸ್ಕಿಲ್ ಸ್ಪೀಕಿಂಗ್ ಇರುತ್ತೆ. ಸೊ ಎರರ್ ಬಂದಾಗ ಟೀಚರ್ಸ್ ಕರೆಕ್ಷನ್ಸ್ ಇರುತ್ತೆ. ಸೊ ಡೈರೆಕ್ಟ್ ಮೆಥಡಲ್ಲಿ ಎರರ್ಸ್ ಸೆಲ್ಫ್ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟ್ ಮೆಥಡಲ್ಲಿ. ಸೊ ಬೈಲಿಂಗ್ವಲ್ ಮೆಥಡ್ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಆ್ಯಂಡ್ ಸಮ್ ಟೈಮ್ ಇನ್ ಆರ್ಡರ್ ಟು ಲೆಟ್ ದ ಚೈಲ್ಡ್ understand, so mother tongue is used. So bilingual methodally mother tongue is used and child should not use mother tongue, only teacher required use mother tongue. Bilingual method is given by CJ Dodson ಅವರು bilingual ಮೆಥಡ್ ಅನ್ನು ನೀಡಿದ್ದಾರೆ. ಸೊ ಆಡಿಲಿಂಗ್ವಲ್ ಮೆಥಡಲ್ಲಿ ಸೊ ಇಟ್ ಇಸ್ ಆರ್ಮಿ ಮೆಥಡ್ ಎಂದು ಇದನ್ನು ಕರೀತಾರೆ, ಅಥವಾ ಓರಲ್ ಮೆಥಡ್ ಆರ್ ನ್ಯೂ ಕೀ ಮೆಥಡ್. So audiolingual method is also a army method or oral method or it's a new key method ಎಂದು ಕರೀತಾರೆ. ಫೋಕಸ್ ಆನ್ ಸೌಂಡ್ ಆ್ಯಂಡ್ ಸೆಂಟೆನ್ಸ್ ಪ್ಯಾಟರ್ನ್ಸ್, ಇದು ಜಾಸ್ತಿ ಫೋಕಸ್ ಮಾಡೋದು ಸೌಂಡು ಮತ್ತು ಸೆಂಟೆನ್ಸ್ ಪ್ಯಾಟರ್ನ್ಸಿಗೆ ಇದು ಫೋಕಸ್ ಮಾಡುತ್ತೆ. ಸೊ ಇದರಲ್ಲಿ ಓರಲ್ ಡ್ರಿಲ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಆ್ಯಂಡ್ ಸಿಮಿಲರ್ ಆ್ಯಸ್ ಅ ಡೈರೆಕ್ಟ್ ಮೆಥಡ್. ನೋ ಯೂಸ್ ಆಫ್ ಮದರ್ ಟಂಗ್, ಇದರಲ್ಲಿ ಮದರ್ ಟಂಗನ್ನು ಬಳಸಲ್ಲ. ಟೀಚರ್ ಯೂಸ್ ಡೈಲಾಗ್ ಇನ್ ದಿಸ್ ಮೆಥಡ್. ಸೊ LSRW ಅಂದರೆ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಈಚ್ ಆ್ಯಂಡ್ ಎವ್ರಿ ಸ್ಕಿಲ್ ಥಾಟ್ ಸಪ್ರೇಟ್ಲಿ ಬಟ್ ಮೇನ್ ಫೋಕಸ್ ಆನ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್. ಇದು ಮೇನ್ ಫೋಕಸ್ ಮಾಡೋದು ಲಿಸನಿಂಗ್ ಮತ್ತು ಸ್ಪೀಕಿಂಗಿಗೆ. ಬಟ್ ಎಲೆಕ್ಟಿಕ್ ಅಪ್ರೋಚ್, ನೆಕ್ಸ್ಟ್ ಎಲೆಕ್ಟಿಕ್ ಅಪ್ರೋಚ್. So teacher uses in variety of methods, strategies and methodologies from various different approaches or methods. If English accurate according to the aim need, it is ability style of learners. In this approach here, teacher has more flexibility and adaptability to choose best elements. ಅಂದರೆ ಎಲ್ಲ ಬೋಧನಾ ವಿಧಾನಗಳಲ್ಲಿ ಇರುವಂತಹ ಉತ್ತಮ ಅಂಶಗಳನ್ನು ಕ್ರೋಢೀಕರಿಸಿ ಬಳಸುವಂಥ ಒಂದು ವಿಧಾನವಾಗಿದೆ ಈ ಎಲೆಕ್ಟಿಕ್ ಅಪ್ರೋಚ್. ನ್ಯಾಚುರಲ್ ಅಪ್ರೋಚ್ ಅಂದರೆ ನ್ಯಾಚುರಲ್ ಅಪ್ರೋಚ್ ಇಸ್ ಡೆವಲಪ್ಡ್ ಬೈ ಸ್ಟಿಫಾನ್ ಕ್ರೆಷನ್. ಇಟ್ ಇಸ್ ಡೆವಲಪ್ಡ್ ಬೈ ನ್ಯಾಚುರಲ್ ಅಪ್ರೋಚ್ ವಾಸ್ ಡೆವಲಪ್ಡ್ ಬೈ ಸ್ಟಿಫಾನ್ ಕ್ರೆಷನ್ ಆ್ಯಂಡ್ ಟ್ರೇಸಿ ಟೆರ್ಹೆಲ್. ದಿಸ್ ಅಪ್ರೋಚ್ Stephen Kreshn and Tracy Terrell. This approach helps in learning the second language without using printed text. In this approach, students learn through interactions and acquisition. So next, communication language teaching. So communication language teaching, that is the CLT. Communication language teaching, that is CLT. So it is the best approach of teaching English. So it is the best approach of teaching English and focus on communicating and dialogue. Student-centered approach, it is a language usage and focus on all language skills, that is the listening, speaking, reading, writing. Next, total physical response. So TPR, that's called as a total physical response. So teachers in total physical response, instructor gives the students commands in the target language and students act those commands and using whole body response. So total physical response, it is a TPR. ಈಗ homophones, homograph, homonym ಇದರ ಬಗ್ಗೆ ತಿಳಿತಾ ಹೋಗೋಣ. So what is homonym? So homonyms are two words that are spelled the same and sound and same but are different meaning. For example, park, so it is a ಉದ್ಯಾನವನ ಅಂತ ಹೇಳ್ತೀವಿ. ಪಾರ್ಕ್ ಅಂದರೆ ನಿಲ್ಲಿಸು, ಎರಡು ಅರ್ಥವನ್ನು ನೀಡುವಂಥದ್ದು. ಬಟ್ ಸೇಮ್ ವರ್ಡ್ ಆ್ಯಂಡ್ ಸೇಮ್ ಸೌಂಡ್ ಬಟ್ ಡಿಫ್ರೆಂಟ್ ಮೀನಿಂಗ್. ಸೊ ಬ್ಯಾಟ್ ಇದೆ. ಸೊ ಪಾರ್ಕ್, ಸೊ ಮೀನಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ, ಸೇಮ್ ಮೀನಿಂಗ್ ಇರುತ್ತೆ, ಸೇಮ್ ವರ್ಡ್ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಹೋಮೋನಿಮ್. ಹೋಮೋನಿಮ್ ಅಂದರೆ ಉಚ್ಚಾರಣೆ ಮತ್ತು ಪದಗಳ ಜೋಡಣೆ ಒಂದೇ ಆಗಿರುತ್ತದೆ, ಆದರೆ ಅರ್ಥ ಮಾತ್ರ ಭಿನ್ನವಾಗಿರುತ್ತದೆ. ವಾಟ್ ಈಸ್ ಅ homophones? Homophones ಅಂದರೆ homophones ಆರ್ ವರ್ಡ್ಸ್ ದಟ್ ಹ್ಯಾವ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್. ಹೋಮೋಫೋನ್ಸಲ್ಲಿ ವರ್ಡ್ಸ್ ದಟ್ ಹ್ಯಾವ್ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಮಾತ್ರ ಚೇಂಜ್ ಇರುತ್ತೆ, ಆ್ಯಂಡ್ ಸ್ಪೆಲ್ಲಿಂಗು ಕೂಡ ಚೇಂಜ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸಿ, ನೋಡು, ಸಿ, SEEC ಅಂತ ಹೇಳ್ತೀವಿ, SEAC ಅಂತ ಹೇಳ್ತೀವಿ. ಸಿ ಅಂದರೆ ನೋಡು, ಸಿ ಅಂದರೆ ಸಮುದ್ರ ಅಂತ ಹೇಳ್ತೀವಿ. ಸೊ ಆ್ಯಂಟ್, ಸೊ ANT ಅಂತ ಹೇಳ್ತೀವಿ. ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ, ಮೀನಿಂಗ್ ಚೇಂಜ್ ಇದೆ. ಸೊ ಇದರಲ್ಲಿ ಪದಗಳ ಉಚ್ಚಾರಣೆ ಒಂದೇ ರೀತಿಯಾಗಿದ್ದು ಪದ ಜೋಡಣೆ ಮತ್ತು ಅರ್ಥ ಭಿನ್ನವಾಗಿರುತ್ತದೆ. ದಟ್ ಇಸ್ ಕಾಲ್ಡ್ ಆಸ್ ಅ ಹೋಮೋಫೋನ್ಸ್. So what is homograph? Homograph are words that are spelled the same but have different pronunciation and meaning. For example, ಇವಾಗ ಲೆಡ್ ಇದೆ. ಸೊ ಸೇಮ್
ಮೀನಿಂಗ್ ಇದೆ. ಸೊ ಹೋಮೋಫೋನ್ಸ್ ಆರ್ ವರ್ಡ್ ದಟ್ ಆರ್ ಸ್ಪೆಲ್ಡ್ ದ ಸೇಮ್ ಸ್ಪೆಲ್ಡ್ ಬಟ್ ಹ್ಯಾವ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್. ಲೆಡ್ ಅಂತ ಹೇಳ್ತೀವಿ, ಲಿಡ್ ಇದೆ, ಸೀಸಾ ಅಂತ. ಲೆಡ್ ಅಂದರೆ ನೇತೃತ್ವ ಅಥವಾ ನಿರ್ವಹಿಸುವಂಥ ಅರ್ಥವನ್ನು ಕೊಡುವಂಥದ್ದು. ಸೊ ವರ್ಡ್ಸ್ ಆರ್ ಸೇಮ್ ಬಟ್ ಪ್ರೊನೌನ್ಸಿಯೇಷನ್ ಆರ್ ಚೇಂಜ್. ಸೊ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ನೀಡುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಹೋಮೋಗ್ರಾಫ್ ಅಂತ ಹೇಳ್ತೀವಿ. ಸೊ ಲಿವ್, ಲೈವ್, ಇದರಲ್ಲಿ ಪದ ಜೋಡಣೆ ಒಂದೇ ರೀತಿ ಇದ್ದು ಉಚ್ಚಾರಣೆ ಮತ್ತು ಅರ್ಥ ಭಿನ್ನವಾಗಿರುತ್ತದೆ. ಸೊ ಹೋಮೋಫೋನ್, ಹೋಮೋಗ್ರಾಫ್, ಹೋಮೋನಿಮ್. ಸೊ ಇದರಲ್ಲಿ ಸೌಂಡ್, ಸ್ಪೆಲ್ಲಿಂಗ್, ಮೀನಿಂಗ್. ಸೊ ಹೋಮೋಫೋನಲ್ಲಿ ಸೇಮ್ ಸೌಂಡ್ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ ಆ್ಯಂಡ್ ಮೀನಿಂಗ್ ಆಲ್ಸೋ ಡಿಫ್ರೆಂಟ್ ಇರುತ್ತೆ. ಹೋಮೋಗ್ರಾಫಲ್ಲಿ ಸೌಂಡ್ ಕೂಡ ಡಿಫ್ರೆಂಟ್ ಇರುತ್ತೆ ಬಟ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಮೀನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಹೋಮೋನಿಮಲ್ಲಿ ಸೇಮ್ ಸೌಂಡ್ ಇರುತ್ತೆ ಬಟ್ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಹೋಮೋಫೋನ್ ಪೇರ್? ಹೋಮೋಫೋನ್ ಪೇರ್ ಅಂತ ಕೇಳಿದರೆ ದಟ್ ಈಸ್ ಅ ಪ್ಲೇನ್ ಇದೆ. And two words have identical sound and spell but not related in meaning is known as a homonym. That is called homonym. ಸೊ ಟೈಪ್ಸ್ ಆಫ್ ರೀಡಿಂಗ್ ಇದು ಕೂಡ ಇಂಪಾರ್ಟೆಂಟು. ಸೊ ಓದುಗಾರಿಕೆ ಎಂದರೇನು ಅಂದರೆ ಓದುವುದೊಂದು ಮಾನಸಿಕ ಹಾಗೂ ಶಾಬ್ದಿಕ ಕ್ರಿಯೆ ಅಂತ ಹೇಳ್ತೀವಿ. ಮುದ್ರಿತ ಪದ ವಾಕ್ಯಗಳನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಲಿಪಿಯನ್ನು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಒಂದು ಕ್ರಿಯೆಗೆ ಓದುಗಾರಿಕೆ ಎಂದು ಕರೆಯುತ್ತಾರೆ. ವಾಟ್ ಈಸ್ ರೀಡಿಂಗ್ ಅಂದರೆ ರೀಡಿಂಗ್ ಇಸ್ ಅ ಬೋತ್ ಮೆಂಟಲ್ ಆ್ಯಂಡ್ verbal act. Reading is the process of looking up, observing or comprehending sentence in phonetic sense. ಸೊ ಟೈಪ್ಸ್ ಆಫ್ ರೀಡಿಂಗ್ ಅಂದರೆ ಓದುಗಾರಿಕೆಯಲ್ಲಿ ಎರಡು ವಿಧ, ಒಂದು ಲೌಡ್ ರೀಡಿಂಗ್ ಇನ್ನೊಂದು ಸೈಲೆಂಟ್ ರೀಡಿಂಗ್. ಸೊ ಲೌಡ್ ರೀಡಿಂಗ್ ಅಂದರೆ ಗಟ್ಟಿ ವಾಚನ ಎಂದು ಕರಿತೀವಿ, ಸೈಲೆಂಟ್ ರೀಡಿಂಗ್ ಅಂದರೆ ಮೌನ ವಾಚನ ಅಂತ ಕರಿತೀವಿ. ಗಟ್ಟಿ ವಾಚನ ಅಂದರೆ ಓರಲ್ ರೀಡಿಂಗ್. ಸೊ ಇದನ್ನು ಬಾಯ್ದೆರೆ ವಾಚನ ಎಂದಲೂ ಇದನ್ನು ಕರೀತಾರೆ. ಲೌಡ್ ರೀಡಿಂಗ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಅ ಓರಲ್ ರೀಡಿಂಗ್. ಸೊ ವಾಕ್ಯಗಳನ್ನು ಗಟ್ಟಿ ಧ್ವನಿಯೊಂದಿಗೆ ಬೇರೆಯವರಿಗೆ ಕೇಳುವಂತೆ ಓದುವುದು ಅಂದರೆ ರೀಡಿಂಗ್ ಎ ಸೆಂಟೆನ್ಸ್ ಅಲೌಡ್ ಲಿಸನ್ ಟು ಅದರ್ ವಿತ್ ಲೌಡ್ ವಾಯ್ಸ್. ಗಟ್ಟಿ ವಾಚನ ಲಿಖಿತ ಅಥವಾ ಮುದ್ರಿತ ಪದಗಳು ವಾಕ್ಯಗಳನ್ನು ನೋಡುತ್ತಾ ಸಂಯೋಜಿಸಿಕೊಂಡು ಅರ್ಥ ಮಾಡಿಕೊಳ್ಳುತ್ತಾ ಅಗತ್ಯ ಧ್ವನಿ ಏರಿಳಿತಗಳೊಂದಿಗೆ ಓದುವ ಕ್ರಿಯೆ ಈ ಗಟ್ಟಿ ವಾಚನ ಅಂತ ಹೇಳ್ತೀವಿ. ಅಂದರೆ ಓರಲ್ ರೀಡಿಂಗ್ ಇಸ್ ದ ಆ್ಯಕ್ಟ್ ಆಫ್ ರೀಡಿಂಗ್ ಇಟ್ ಇಸ್ ಅ ಪ್ರಿಂಟೆಡ್ ಆರ್ ರಿಟನ್ ಟೆಕ್ಸ್ಟ್ ಅಲೌಡ್. ಸೊ ಮೌನ ವಾಚನ ಅಂದರೆ ಸೈಲೆಂಟ್ ರೀಡಿಂಗ್. ಸೈಲೆಂಟ್ ರೀಡಿಂಗ್ ಇಸ್ ಅ ರೀಡಿಂಗ್ ಸ್ಕಿಲ್ ವಿಚ್ ಅಲೋಸ್ ಒನ್ ಟು ರೀಡ್ ವಿತೌಟ್ ವಾಯ್ಸಿಂಗ್ ದ ಸೌಂಡ್. ಅಂದರೆ ಮೌನ ವಾಚನ ಶಬ್ದ ಸಂಕೇತಗಳನ್ನು ಕಣ್ಣಿಂದ ನೋಡುತ್ತಾ ಅವುಗಳ ಒಂದು ಅರ್ಥಗಳನ್ನು ಗ್ರಹಿಸ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿಯೇ ಓದುವುದನ್ನು ಮೌನ ವಾಚನ ಎಂದು ಕರೆಯುತ್ತಾರೆ. ಮೌನ ವಾಚನದಲ್ಲಿ 4 ವಿಧ. ದೇ ಆರ್ 4 ಟೈಪ್ಸ್ ಇನ್ ಸೈಲೆಂಟ್ ರೀಡಿಂಗ್. ಒಂದು ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್ ಬರುತ್ತೆ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಆಳವಾದ ವಾಚನ ಇಂಟೆನ್ಸಿವ್ ರೀಡಿಂಗ್ ಅಂದರೆ ಇಟ್ ಇಸ್ ಆಳವಾದ ವಾಚನ ಅಂತ ಹೇಳ್ತೀವಿ, ಇಂಟೆನ್ಸಿವ್ ರೀಡಿಂಗ್. ಸೊ ವಿಶಾಲ ವಾಚನ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ವಿಶಾಲ ವಾಚನ. ಸ್ಕಿಮ್ಮಿಂಗ್ ಮೀನ್ಸ್ ಸ್ಥೂಲ ವಾಚನ, ಸ್ಕಿಮ್ಮಿಂಗ್. ಸ್ಕ್ಯಾನಿಂಗ್ ಸೂಕ್ಷ್ಮ ವಾಚನ. ಸೊ ಇಂಟೆನ್ಸಿವ್ ರೀಡಿಂಗ್ ಅಂದರೆ ಇಟ್ ಇನ್ವಾಲ್ವ್ಸ್ ಲರ್ನರ್ ರೀಡಿಂಗ್ ಇನ್ ಡೀಟೇಲ್ ವಿತ್ ಸ್ಪೆಸಿಫಿಕ್ ಲರ್ನಿಂಗ್ ಆಬ್ಜೆಕ್ಟಿವ್ ಆ್ಯಂಡ್ ಟಾಸ್ಕ್. ಕೇರ್ಫುಲ್ ಡಿಟೇಲ್ಡ್ ರೀಡಿಂಗ್ ಎ ಸೆಕ್ಷನ್ ಆಫ್ ಎ ಟೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ರೀಡಿಂಗ್ ದಟ್ ಇಸ್ ಕಾಲ್ಡ್ ಆಸ್ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ವಿಷಯವನ್ನು ಓದುವಾಗ ಕೇವಲ ಅರ್ಥಗ್ರಹಿಕೆಯಿಂದಷ್ಟೇ ಓದದೆ ವಿಷಯದಲ್ಲಿನ ಪ್ರತಿಯೊಂದು ಪದದ ಅರ್ಥ, ಭಾವನೆ, ವ್ಯಾಕರಣಗಳು ಎಲ್ಲ ವಿವರಗಳನ್ನು ಗಮನಿಸಿ ಓದುವುದು ಇದು ಆಳವಾದ ವಾಚನ ಅಂತ ಹೇಳ್ತೀವಿ. ಇಟ್ ಇಸ್ ಅ ಇಂಟೆನ್ಸಿವ್ ರೀಡಿಂಗ್. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ರೀಡಿಂಗ್. ವಿಶಾಲವಾದ ಓದು ಅಂದರೆ ಎಕ್ಸ್ಟೆನ್ಸಿವ್ ರೀಡಿಂಗ್. ಸೊ ಎಕ್ಸ್ಟೆನ್ಸಿವ್ ರೀಡಿಂಗ್ ಇಸ್ ಅ ಮೇಕ್ಸ್ ಲರ್ನರ್ ರೀಡಿಂಗ್ ಟೆಕ್ಸ್ಟ್ ಫಾರ್ ಎಂಜಾಯ್ಮೆಂಟ್ ಆ್ಯಂಡ್ ಟು ಡೆವಲಪ್ ಜನರಲ್ ರೀಡಿಂಗ್ ಸ್ಕಿಲ್ಸ್. ಫಾರ್ ಎಕ್ಸಾಂಪಲ್ ನಾವೆಲ್ ರೀಡರ್ ದಟ್ ಇಸ್ ಅ ಎಕ್ಸ್ಟೆನ್ಸಿವ್ ರೀಡಿಂಗ್. ವಿಶಾಲವಾದ ಓದು ಅಂದರೆ ಓದು ವಿಷಯದಲ್ಲಿ ಪ್ರತಿಯೊಂದು ಪದದ ಅರ್ಥ, ವಿವರ ಮತ್ತು ಅಭಿವ್ಯಕ್ತಿ ವಿಶೇಷತೆಗೆ ಅಷ್ಟಾಗಿ ಗಮನ ಕೊಡದೆ ವಿಷಯದ ತಾತ್ಪರ್ಯ, ಮುಖ್ಯ ಭಾವನೆ ಅಥವಾ ಮುಖ್ಯಾಂಶಗಳನ್ನು ಗ್ರಹಿಸುವ ಉದ್ದೇಶದಿಂದ ಓದುವುದೇ ಒಂದು ವಿಶಾಲವಾದ ಓದು. ಸೊ ಫಾರ್ ಎಕ್ಸಾಂಪಲ್ ಸ್ಟೋರಿ ಬುಕ್ಸ್ ರೀಡಿಂಗ್ ಫಾರ್ ಅವರ್ ಪ್ಲೆಷರ್ ಅಂದರೆ ಮನಸ್ಸಿನ ಸಂತೋಷಕ್ಕಾಗಿ, ಹವ್ಯಾಸಕ್ಕಾಗಿ ಓದುವುದು. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರಿತೀವಿ. ಎಕ್ಸ್ಟೆನ್ಸಿವ್ ರೀಡಿಂಗನ್ನು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರೀತಾರೆ. ಬಿಕಾಸ್ ಇದನ್ನು ವ್ಯಾಪಕ ಅಥವಾ ಪೂರಕ ಅಥವಾ ವಿಸ್ತರಣಾ ಓದು ಎಂತಲೂ ಇದನ್ನು ಕರೀತಾರೆ. ಅಥವಾ ಸಪ್ಲಿಮೆಂಟರಿ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗನ್ನು ಸಪ್ಲಿಮೆಂಟರಿ ರೀಡಿಂಗ್ ಎಂತಲೂ ಕರೀತಾರೆ. ಸ್ಕಿಮ್ಮಿಂಗ್ ಅಂದರೆ ಸ್ಕಿಮ್ಮಿಂಗ್ ಇಸ್ ಎ ರೀಡಿಂಗ್ ಎ ಟೆಕ್ಸ್ಟ್ ಕ್ವಿಕ್ಲಿ ಟು ಗೆಟ್ ಎ ಜನರಲ್ ಐಡಿಯಾ ಆಫ್ ಮೀನಿಂಗ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ಅ ಜಿಸ್ಟ್ ರೀಡಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ಯಾಸೇಜ್ ರೀಡಿಂಗ್ ಅನ್ನು ನಾವು ಹೇಳುವಂಥದ್ದು ಸ್ಕಿಮ್ಮಿಂಗ್. ಪ್ಯಾಸೇಜ್ ರೀಡಿಂಗ್ ಅಂದರೆ ಓದೋ ವಿಷಯವನ್ನು ಸೂಕ್ಷ್ಮವಾಗಿ
ಸವಿಸ್ತರವಾಗಿ ಪ್ರತಿಯೊಂದು ಸಾಲು ವಾಕ್ಯ ಮತ್ತು ಪದಗಳನ್ನು ಗಮನಿಸಿ ಓದದೆ ಲೇಖನದಲ್ಲಿನ ಮುಖ್ಯ ಅಂಶಗಳನ್ನು, ಸಾಮಾನ್ಯ ಭಾವನೆಗಳನ್ನು ಮತ್ತು ಮುಖ್ಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಮೌನವಾಗಿ ಮತ್ತು ಶೀಘ್ರವಾಗಿ ಓದುವುದೇ ಈ ಸ್ಥೂಲ ವಾಚನವಾದ ಸ್ಕಿಮ್ಮಿಂಗ್ ಎಂದು ಕರೆಯುತ್ತಾರೆ. ದಟ್ ಇಸ್ ಫಾರ್ ಎಕ್ಸಾಂಪಲ್ ಪ್ಯಾಸೇಜ್ ರೀಡಿಂಗ್. So it is also known as a gist reading. So skimming, it is also known as gist reading. Skimming is reading text quickly to get general idea of meaning. It is also called as a skimming. So scanning is a text to quickly in order to find specific information or specific answer. ಅಂದರೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇರುವಂಥದ್ದು ಅಥವಾ ಸ್ಪೆಸಿಫಿಕ್ ಆನ್ಸರ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಫೈಂಡಿಂಗ್ ಆನ್ಸರ್ ಇನ್ ಪ್ಯಾಸೇಜಲ್ಲಿ ಆನ್ಸರ್ನ ಹುಡುಕುವಂಥದ್ದು. ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅಂದರೆ ವಿಷಯವನ್ನು ವಿವರವಾಗಿ ಓದದೆ, ಒಟ್ಟಾರೆ ಅರ್ಥವನ್ನು ಪರಿಗಣಿಸದೆ, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಉದ್ದೇಶದಿಂದ ಮಾತ್ರ ಸೂಕ್ಷ್ಮವಾಗಿ ಓದಿ ಗ್ರಹಿಸುವುದೇ ಈ ಸೂಕ್ಷ್ಮ ವಾಚನ ಅಂತ ಹೇಳ್ತೀವಿ. ಇವಾಗ ಒಂದು ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ ಅಂದರೆ ಫುಲ್ ಓವರಾಲ್ ಪ್ಯಾಸೇಜ್ ಇದ್ದರೆ ಅದನ್ನು ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಅಂದರೆ ಅಲ್ಲಿ ಮುಖ್ಯವಾದಂಥ ಒಂದು ವಿಷಯ, ಅದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಹುಡುಕುವಂಥ ವಿಷಯ, ದಟ್ ಈಸ್ ಅ ಸ್ಕ್ಯಾನಿಂಗ್. ಸೊ ಭಾಷಾ ಕೌಶಲ್ಯಗಳು ಅಂದರೆ ಲ್ಯಾಂಗ್ವೇಜ್ ಸ್ಕಿಲ್ಸ್. ಭಾಷೆಯಲ್ಲಿ ಪ್ರಧಾನವಾಗಿ 4 ಕೌಶಲ್ಯಗಳು. ದೇ ಆರ್ ಮೇನ್ಲಿ 4 ಲ್ಯಾಂಗ್ವೇಜಸ್ ಸ್ಕಿಲ್ಸ್. ದಟ್ ಈಸ್ ಅ ಲಿಸನಿಂಗ್ ಸ್ಕಿಲ್, ಸ್ಪೀಕಿಂಗ್ ಸ್ಕಿಲ್, ರೀಡಿಂಗ್ ಸ್ಕಿಲ್, ರೈಟಿಂಗ್ ಸ್ಕಿಲ್. ಲಿಸನಿಂಗ್ ಅಂದರೆ ಆಲಿಸುವಿಕೆ, ಸ್ಪೀಕಿಂಗ್ ಮಾತುಗಾರಿಕೆ, ರೀಡಿಂಗ್ ಓದುಗಾರಿಕೆ, ರೈಟಿಂಗ್ ಬರವಣಿಗೆ ಕೌಶಲ, LSRW. ಈ 4 ಕೌಶಲ್ಯಗಳನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತದೆ. There are four skills are further divided into 2 parts. So receptive skills are passive skills and productive skills are active skill or creative skill ಅಂತ ಕರಿತೀವಿ. ಸೊ ರೆಸೆಪ್ಟಿವ್ನಲ್ಲಿ ಲಿಸನಿಂಗ್, ರೀಡಿಂಗ್ ಇರುತ್ತೆ. ಸೊ ಲಿಸನಿಂಗ್ ಆ್ಯಂಡ್ ರೀಡಿಂಗ್. ಪ್ರೊಡಕ್ಟಿವ್ ಸ್ಕಿಲ್ ಅಂದರೆ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಸೊ LSRW. ಸೊ LR ಇದ್ದರೆ ಲಿಸನಿಂಗ್ ಆ್ಯಂಡ್ ರೀಡಿಂಗ್ ಇದ್ದರೆ ರೆಸೆಪ್ಟಿವ್ ಆರ್ ಪ್ಯಾಸಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಪ್ಯಾಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ರೆಸೆಪ್ಟಿವ್ ಆರ್ ಪ್ಯಾಸಿವ್ ಲಿಸನಿಂಗ್ ಸ್ಕಿಲ್ ಆ್ಯಂಡ್ ರೀಡಿಂಗ್ ಸ್ಕಿಲ್. ಅದು ಸ್ಪೀಕಿಂಗ್ ಸ್ಕಿಲ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಇತ್ತು ಅಂದರೆ ಅದು ಪ್ರೊಡಕ್ಟಿವ್ ಆರ್ ಆ್ಯಕ್ಟಿವ್ ಅಂತ ಕರಿತೀವಿ, ಆರ್ ಕ್ರಿಯೇಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಸ್ಪೀಕಿಂಗ್ ಆರ್ ರೈಟಿಂಗ್ ದಟ್ ಈಸ್ ಅ ಪ್ರೊಡಕ್ಟಿವ್ ಸ್ಕಿಲ್ ಆರ್ ಆ್ಯಕ್ಟಿವ್ ಆರ್ ಕ್ರಿಯೇಟಿವ್ ಸ್ಕಿಲ್ಸ್. ಲಿಸನಿಂಗ್ ಆ್ಯಂಡ್ ರೀಡಿಂಗ್ ಇತ್ತು ಅಂದರೆ ದಟ್ ಈಸ್ ಅ ರೆಸೆಪ್ಟಿವ್ ಆರ್ ಪ್ಯಾಸಿವ್ ಅಂತ ಹೇಳ್ತೀವಿ. LR ಇತ್ತು ಅಂದರೆ ಅದು ರೆಸೆಪ್ಟಿವ್ ಆರ್ ಪ್ಯಾಸಿವ್. ಬಟ್ SW ಇತ್ತು ಅಂದರೆ ಪ್ರೊಡಕ್ಟಿವ್ ಆರ್ ಆ್ಯಕ್ಟಿವ್ ಆರ್ ಕ್ರಿಯೇಟಿವ್ ಸ್ಕಿಲ್ಸ್ ಎಂದು ಇದನ್ನು ಕರೀತಾರೆ. ಸೊ ರೆಸೆಪ್ಟಿವ್ ಸ್ಕಿಲ್ಸ್ನಲ್ಲಿ ಲಿಸನಿಂಗ್ ಆ್ಯಂಡ್ ರೀಡಿಂಗ್ ಇರುತ್ತೆ. ಸೊ ಪ್ರೊಡಕ್ಟಿವ್ ಸ್ಕಿಲ್ ಅಂದರೆ ಉತ್ಪಾದಕ ಕೌಶಲ. ಇದು ಸ್ಪೀಕಿಂಗ್ ಸ್ಕಿಲ್ಸ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಇರುತ್ತೆ. ಮಾತುಗಾರಿಕೆ ಮತ್ತು ಬರವಣಿಗೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಭಾಷೆಯನ್ನು ಕಲಿಯುವುದು ಸರಿಯಾದ ಒಂದು ಅನುಕ್ರಮ ಅಂತ ಕೇಳಿದರೆ ದಟ್ ಈಸ್ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಸೊ ಆಲಿಸುವುದು, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ, LSRW ಅಂತ ಕರಿತೀವಿ.